ಕ್ರೈಸ್ತ ಲಾರ್ಡ್ ಶುಭ ಮುಂಜಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ಈ ದಿನದ ದೇವರ ವಾಕ್ಯವನ್ನು ನೋಡುವುದಾದರೆ ಇಂದು ಶುಭ ಶುಕ್ರವಾರ, ಗುಡ್ ಫ್ರೈಡೆ ಎಂಬುದಾಗಿ ಲೋಕದ ಕಟ್ಟಕಡೆಯಲ್ಲಿ ಆಚರಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗಾದರೆ ಈ ಶುಭ ಶುಕ್ರವಾರ ಹಾಗೆ ನೋಡುವುದಾದರೆ ಗುಡ್ ಫ್ರೈಡೆ ಎಂದರೇನು, ಅದರ ಮಹತ್ವವೇನು, ಅದರ ಅರ್ಥವೇನೆಂಬುದಾಗಿ ನಾವು ಚಿಕ್ಕದಾಗಿ ವಚನಗಳ ಮೂಲಕ ಧ್ಯಾನ ಮಾಡೋಣ. ಗುಡ್ ಫ್ರೈಡೆ ಎಂಬುದಾಗಿರುವುದಾದರೆ ಅದು ಆಚರಣೆ ಮಾಡಲಿಕ್ಕೋಸ್ಕರವಾಗಿ ಅಥವಾ ಅದನ್ನು ಹಬ್ಬವಾಗಿ ಆಚರಿಸಲಿಕ್ಕೋಸ್ಕರವಾಗಿ ಇರುವಂಥದ್ದಲ್ಲ. ಅದು ಬರೀ ಕ್ರೈಸ್ತರಿಗೋಸ್ಕರವಾಗಿ ಇರುವಂಥದ್ದು ಅಲ್ಲ. ಬರೀ ಕ್ರೈಸ್ತರು ಮಾತ್ರ ಇದನ್ನು ಮಾಡಬೇಕು, ಕ್ರೈಸ್ತರಿಗಾಗಿ ಮಾತ್ರ ಈ ದಿನದಲ್ಲಿ ಯೇಸು ಸ್ವಾಮಿಯು ಶಿಲುಬೆಗೆ ಏರಿಸಲ್ಪಟ್ಟನು ಎಂಬುದಾಗಿ ಅಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಯಾಕಾಗಿ ಶಿಲುಬೆಗೆ ಏರಲ್ಪಟ್ಟನೆಂಬುದಾಗಿ ನೋಡುವುದಾದರೆ ಸಕಲ ಜನರ ಪಾಪದ ಬಿಡುಗಡೆಗೋಸ್ಕರವಾಗಿ. ಹೌದು, ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ಕೆಲವೊಂದು ವಚನಗಳನ್ನು ಓದುವುದಾದರೆ, ನಮ್ಮ ಜನಗಳ ದ್ರೋಹದ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ. ನೋಡಿ, ಎಲ್ಲ ಜನರ, ಎಲ್ಲ ಮನುಷ್ಯ ಕುಲದ ಪಾಪದ ದೆಸೆಯಿಂದ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟದ್ದು ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಮಾತ್ರ ಅಲ್ಲ, ಅಥವಾ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಎಲ್ಲ ಕುಲದ ಸಕಲ ವಿಧವಾದ ಪಾಪ ಶಾಪದಿಂದ ಬಿಡುಗಡೆ ಮಾಡಲಿಕ್ಕೋಸ್ಕರ ಎಲ್ಲ ಜನರ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು. ಯಾವ ಪೆಟ್ಟೆಂಬುದಾಗಿ ನೋಡುವುದಾದರೆ ಶಿಲುಬೆಯ ವೇದನೆಯನ್ನು ಆತನು ಅನುಭವಿಸಬೇಕಾಯಿತು. ನಾವು ನೋಡುವುದಾದರೆ ನಿಜವಾಗಿಯೂ ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 4ನೇ ವಚನ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದವನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸುವುದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು, ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ನೋಡಿ, ಈ ವಾಕ್ಯ ಎಷ್ಟು ಸುಂದರವಾಗಿ ನಮಗೆ ತಿಳಿಯಪಡಿಸ್ತಾ ಇದೆ. ಸಕಲ ವಿಧವಾದ ಮನುಷ್ಯರ ಪಾಪಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಆ ಶಿಲುಬೆಯ ಮರಣವನ್ನು ಅನುಭವಿಸಬೇಕಾಯಿತು. ಬರೀ ಎಂದು ನೋಡುವುದಾದರೆ ಆಚರಣೆ ಮಾಡಲಿಕ್ಕಾಗಿಲ್ಲ. ಕೆಲವೊಂದು ಪಂಗಡದವರು ನೋಡುವುದಾದರೆ ಈ ದಿನವನ್ನು ಆಚರಣೆ ಮಾಡ್ತಾರೆ. ಇದು ಆಚರಣೆಗಾಗಿ ಕೊಟ್ಟಿರುವಂಥದ್ದಲ್ಲ. ನಾವು ಯೇಸು ಸ್ವಾಮಿ ನಮಗಾಗಿ ಪ್ರಾಣ ಕೊಟ್ಟಿದ್ದನ್ನು ಪ್ರತಿದಿನವೂ ನಮ್ಮ ಜೀವಿತದಲ್ಲಿ ಅದಕ್ಕೆ ನಾವು ಕೃತಜ್ಞತರಾಗಿ ಆತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಆತನಿಗೆ ವಿಧೇಯತೆಯನ್ನು ತೋರಿಸಿ ಆತನ ಒಂದಿಗೆ ಆತನಲ್ಲಿ ನಡಿಲಿಕ್ಕೋಸ್ಕರವಾಗಿ ದೇವರು ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಾಶನದ ಗುಂಡಿಗೆ ಹೋಗಬಾರದು, ನಾವು ನರಕವೆಂಬ ಆ ಅಗ್ನಿಗೆ ಗುರಿಯಾಗಬಾರದೆಂಬುದಾಗಿ ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ರಕ್ಷಿಸಿದ್ದಾರೆ. ಆತನು ನಮ್ಮ ಪಾಪಗಳ ದೆಸೆಯಿಂದ, ಆದಾಮನಿಂದ ಉಂಟಾದಂತಹ ಪಾಪದ ನಿಮಿತ್ತವಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ವೇದಗಳಲ್ಲಿ ಹಾಗೆ ಪುರಾಣಗಳಲ್ಲಿ ನೋಡುವುದಾದರೆ ಮನುಷ್ಯನ ಜೀವಿತದಲ್ಲಿ ಪಾಪ ಪರಿಹಾರವಾಗಬೇಕೆಂದರೆ ಬಲಿ, ರಕ್ತ ಬಲಿ ಎನ್ನುವಂಥದ್ದು ಉಂಟಾಗಬೇಕೆಂಬುದಾಗಿ ವೇದಗಳಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡ್ತೇವೆ. ಆ ಬಲಿಗಳನ್ನು ನಾವು ನೋಡುವುದಾದರೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಮನುಷ್ಯನ ಪಾಪಕ್ಕೋಸ್ಕರ ಅನೇಕ ವಿಧವಾದಂತಹ ಬಲಿಗಳನ್ನು ಅರ್ಪಿಸ್ತಾರೆ. ಆದರೆ ಯಾವ ಬಲಿಯೂ ಕೂಡ ಮನುಷ್ಯನ ಮತ್ತು ದೇವರ ನಡುವಿನ ಸಂಬಂಧವನ್ನು ಸರಿಪಡಿಸಲಾಗಲಿ, ಪಾಪವನ್ನು ಪರಿಹಾರ ಮಾಡಲಿಕ್ಕಾಗಲಿ ಸಾಧ್ಯ ಆಗಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಮನುಷ್ಯನಾಗಿ ನಾವು ನೋಡ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ದೇವರಾಗಿತ್ತು, ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನರಾವತಾರವನ್ನು ಎತ್ತಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ನನ್ನ ನಿಮ್ಮ ಪಾಪವನ್ನು ಆತನು ಹೊತ್ತುಕೊಂಡನು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯ ಆಯಿತು. ಚಾಟಿಯ ಏಟು, ಬರ್ಜಿಯ ತಿವಿತ, ಮುಳ್ಳು ಕಿರೀಟ, ಕೈಕಾಲುಗಳಲ್ಲಿ ಮೊಳೆ ಹೊಡೆಸಿಕೊಂಡದ್ದು ಅವರೇನೋ ತಪ್ಪು ಮಾಡಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಅಲ್ಲ. ನನ್ನ ನಿಮ್ಮ ಕೈಕಾಲುಗಳು ತಪ್ಪಿದ್ದಕ್ಕೆ ಆತನ ಕೈಕಾಲುಗಳಿಗೆ ಮೊಳೆ ಹೊಡೆಯಲ್ಪಟ್ಟಿತ್ತು. ನನ್ನ ನಿಮ್ಮ ಆಲೋಚನೆಗಳು, ಪಾಪದ ಹೃದಯಗಳಿಗೋಸ್ಕರವಾಗಿ ಆತನಿಗೆ ಮುಳ್ಳು ಕಿರೀಟ ಹಾಗೆ ಬರ್ಜಿಯ ತಿವಿತವು ಉಂಟಾಗಿರುವುದನ್ನು ನೋಡ್ತೇವೆ. ನನ್ನ ನಿಮ್ಮ
ಆ ಪಾಪದ ನಿಮಿತ್ತವಾಗಿ ಆತನ ಶರೀರಕ್ಕೆ ಗಾಯವಾಯಿತು. ನಿಮ್ಮ ದ್ರೋಹದ ನಿಮಿತ್ತವಾಗಿ, ಹಾಗೆ ರೋಗದ ನಿಮಿತ್ತವಾಗಿ, ಅವಮಾನದ ನಿಮಿತ್ತವಾಗಿ, ನಮ್ಮ ಶಾಪದ ನಿಮಿತ್ತವಾಗಿ ಆತನೇ ಶಾಪವಾಗಿ ತೂಗಾಕಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನೀವು ಯೇಸು ಸ್ವಾಮಿನ ನಂಬದೇ ಇರಬಹುದು. ಯೇಸು ಸ್ವಾಮಿಯ ಕುರಿತಾಗಿ ಹೊಸದಾಗಿ ತಿಳ್ಕೊಳ್ತಾ ಇರ್ಬೋದು. ಗುಡ್ ಫ್ರೈಡೆ ಎಂಬುದಾಗಿ ನೋಡುವುದಾದರೆ ಕ್ರೈಸ್ತರಿಗೋಸ್ಕರವಾಗಿ ಇರುವಂಥದ್ದಲ್ಲ, ಸಕಲ ಮನುಷ್ಯರ ಪಾಪಗಳ ಪರಿಹಾರಕನಾಗಿ ಯೇಸು ಸ್ವಾಮಿ ತನ್ನನ್ನೇ ಆ ಶಿಲುಬೆಯಲ್ಲಿ ಅರ್ಪಿಸಿಕೊಂಡನು. ನಿಮ್ಮ ಜೀವಿತದಲ್ಲಿರುವಂಥ ಪಾಪವನ್ನು, ಶಾಪವನ್ನು, ರೋಗವನ್ನು, ಸಮಸ್ಯೆಗಳನ್ನು ಎಲ್ಲವನ್ನ ಆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಂಡನು, ಹಾಕಿಕೊಂಡನು. ನೋಡಿ, ಎಲ್ಲರ ಬಾಧೆಯನ್ನು, ಎಲ್ಲರ ದೋಷ ಫಲವನ್ನು ತಾನು ಹೊತ್ತುಕೊಂಡನು. ಪ್ರತಿಯೊಬ್ಬನು ಅವನವನಿಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದನು. ಆದರೆ ಯೇಸು ಸ್ವಾಮಿ ತನ್ನ ಮೇಲೆ ಮನುಷ್ಯನ ಪಾಪವನ್ನು ಹಾಕಿಕೊಂಡು ವಹಿಸಿಕೊಂಡು ಆ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ಒಂದು ಆಚರಣೆ ಆಗಿರಬಾರ್ದು, ಇದೊಂದು ನಿಯಮನಿಷ್ಠೆ ಆಗಿರಬಾರ್ದು. ಯೇಸು ಸ್ವಾಮಿ ಏನೆಲ್ಲ ಮಾಡ್ತಾರೋ ಈ ದಿನಗಳಲ್ಲಿ ನೋಡುವುದಾದರೆ ಸತ್ಯವೇದದಲ್ಲಿ ಬರೆದಿರುವ ಕಾರ್ಯವನ್ನು ಆಚರಣೆಯಾಗಿ ಮಾಡ್ತಾರೆ, ಆದರೆ ತಗ್ಗಿಸುವಿಕೆ ಇಲ್ಲ. ಕೆಲವೊಂದು ಸಭೆಗಳಲ್ಲಿ ಕೈಕಾಲುಗಳನ್ನು ತೊಳೆಯುವಂಥದ್ದು, ಹಾಗೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಗೋಲ್ಗೊತ್ತಾ ಬೆಟ್ಟದವರೆಗೂ, ಗೆತ್ಸೆಮನೆಯಿಂದ ಗೋಲ್ಗೊತ್ತಾ ಬೆಟ್ಟದವರೆಗೂ ಹೋದಂಥ ಎಲ್ಲ ಸಂಗತಿಗಳನ್ನು ದೃಶ್ಯವಾಗಿ ಮಾಡ್ತಾರೆ, ಆಚರಿಸ್ತಾರೆ. ಆದರೆ ಅವ್ರ ಜೀವಿತದಲ್ಲಿ ಇನ್ನೊಬ್ಬರನ್ನ ಕ್ಷಮಿಸುವಂತಹ ಗುಣ ಇರೋದಿಲ್ಲ, ಇನ್ನೊಬ್ಬರನ್ನ ಪ್ರೀತಿಸುವ ಗುಣ ಇರೋದಿಲ್ಲ, ಇನ್ನೊಬ್ಬರಿಗಾಗಿ ತ್ಯಾಗ ಮಾಡುವಂಥ ಗುಣ ಇರೋದಿಲ್ಲ. ಸ್ವಾಮಿ ಆಚರಣೆ ಮಾಡಿ ಅಂತ ಅಲ್ಲ ಪ್ರಾಣ ಕೊಟ್ಟದ್ದು, ಅಳವಡಿಸಿಕೊಳ್ಳಿರಿ, ನಂಬಿರಿ, ಅದರ ಪ್ರಕಾರ ನಡೆಯಿರಿ ಎಂಬುದಕ್ಕಾಗಿ ಪ್ರಾಣ ಕೊಟ್ಟದ್ದಾಗಿದೆ. ಕಾಲುಗಳನ್ನು ತೊಳಿತಾರೆ, ಆದರೆ ಅವರನ್ನು ಮಾತನಾಡಿಸಿ ಎಷ್ಟೋ ವರ್ಷಗಳೇ ಆಗಿರ್ತದೆ, ಅವರ ಕುರಿತಾಗಿರುವ ಕಹಿ ಭಾವನೆ ಮನಸ್ಸಿನಲ್ಲಿ ಹೋಗಿರೋದಿಲ್ಲ. ಇವುಗಳನ್ನೆಲ್ಲ ಇಟ್ಟುಕೊಂಡು ನೀವು ಮಾಡುವ ಆಚರಣೆ ಅದು ವ್ಯರ್ಥವಾಗಿದೆ. ಗುಡ್ ಫ್ರೈಡೆ ಎಂಬುದಾಗಿ ಹೇಳುವುದಾದರೆ ಮನುಷ್ಯನ ಪಾಪದ ಪರಿಹಾರಕ್ಕೋಸ್ಕರವಾಗಿ ದೇವರು ಮನುಷ್ಯನ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದು ಮಾತ್ರ ಅಲ್ಲ, ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು. ಪ್ರಾಣ ಕೊಟ್ಟಂಥ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದಾದ್ರೂ ಇದೆಯಾ? ಇಂದು ನೀವು ಅನೇಕ ಪ್ರೀತಿಗಳನ್ನು ಹುಡುಕ್ತಾ ಇರ್ಬೋದು. ಯೇಸು ಸ್ವಾಮಿ ಈ ಶುಭ ಶುಕ್ರವಾರದಂದು ನೀಡುವ ಸಂದೇಶ ಏನಾಗಿದೆ ಅಂದರೆ, ಲೋಕದಲ್ಲಿರುವಂತಹ ಯಾರೂ ಕೂಡ ಯೇಸುವಿನಂತೆ ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಯಾಕೆಂದರೆ ತನ್ನನ್ನೇ ನಮಗೋಸ್ಕರ ಒಪ್ಪಿಸಿಕೊಂಡು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ನೋಡಿ, ಒಳ್ಳೆಯವರಿಗೋಸ್ಕರ ಯಾರಾದರೂ ಪ್ರಾಣ ಕೊಡ್ತಾರೆ, ಒಳ್ಳೆಯವರಿಗೋಸ್ಕರ ಯಾರಾದರೂ ಏನಾದರೂ ಮಾಡ್ತಾರೆ, ಆದರೆ ಕೆಟ್ಟವರಾದ, ಭಕ್ತಿಹೀನರಾದ ನಮಗೋಸ್ಕರ ತನ್ನ ಪ್ರಾಣವನ್ನು ದೇವರು ಕೊಟ್ಟಿದ್ದಾನೆ. ಯೇಸು ಸ್ವಾಮಿಯ ಶಿಲುಬೆಯ ಸಂದೇಶ, ಶಿಲುಬೆಯಲ್ಲಿ ಬಲಿಯಾದಂತಹ ಕಾರ್ಯ, ಹಾಗೆ ಈ ಶುಭ ಶುಕ್ರವಾರ ನಮಗೆ ತಿಳಿಸುವಂಥದ್ದೇನೆಂದರೆ ಯೇಸುವಿನ ಪ್ರೀತಿ, ಯೇಸುವಿನ ತ್ಯಾಗ, ಯೇಸುವಿನ ಮರಣದ ಉದ್ದೇಶ, ತ್ಯಾಗ, ಬಲಿದಾನ, ನೋವು, ಇದೆಲ್ಲ ಯಾವುದಕ್ಕಾಗಿ ಅಂದರೆ ಮನುಷ್ಯನನ್ನು ಪಾಪದಿಂದ ರಕ್ಷಿಸುವುದು ಮಾತ್ರ ಅಲ್ಲ, ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವವು ಉಂಟಾಗುವಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದೇ ಆತನನ್ನು ಕೊಟ್ಟನು. ಆತನನ್ನು ನಂಬುವಂಥ ಒಬ್ಬರೂ ಕೂಡ ನಾಶವಾಗೋದಿಲ್ಲ. ಅನೇಕರು ನೆನೆಸಿಕೊಳ್ತಾರೆ, ಯೇಸು ಸ್ವಾಮಿ ಬಲಿಯಾದದ್ದು ಯಾಕೆ ಅಂದರೆ ಆತನು ಒಬ್ಬ ಸಂತನಾಗಿದ್ದನು, ಆತನೊಬ್ಬ ಸಾಧು ಆಗಿದ್ದನು, ಆತನೊಬ್ಬ ಪ್ರವಾದಿಯಾಗಿದ್ದನು, ಅವನ ಬೋಧನೆಗಳು ಕೆಲವರಿಗೆ ಇಷ್ಟವಾಗದೆ ಅವನನ್ನು ಕೊಂದರು ಎಂಬುದಾಗಿ ಹೇಳ್ತಾರೆ. ಆದರೆ ಅದಲ್ಲ, ಯೇಸು ಸ್ವಾಮಿ ಸತ್ತ ಕಾರಣ ಏನಂದರೆ ಮನುಷ್ಯನ ಪಾಪದ ಬಿಡುಗಡೆಗೋಸ್ಕರವಾಗಿ. ಯಾಕೆಂದರೆ ರಕ್ತ ಬಲಿ ಇಲ್ಲದೆ ಮನುಷ್ಯನ ಪಾಪದ ಬಿಡುಗಡೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದಾರಿ ಇಲ್ಲದೆ ಪಾಪ ಪರಿಹಾರವಿಲ್ಲ. ಸತ್ಯವೇದದಲ್ಲೂ ಎಲ್ಲ ಪುರಾಣ ಎಲ್ಲದರಲ್ಲೂ ಕೂಡ ಇದೇ ಹೇಳುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಯೇಸುವನ್ನು ಸ್ವೀಕರಿಸಿರಿ. ಆತನ ಬಲಿದಾನವನ್ನು ನೀವು ನೆನೆಸಿಕೊಂಡು ಪ್ರತಿದಿನ, ಬರೀ ಈ ದಿನ ಮಾತ್ರ ಅಲ್ಲ ನೀವು ನೆನೆಸಿಕೊಳ್ಳುವಂಥದ್ದು, ಆ 7 ಮಾತುಗಳು, ಶಿಲುಬೆಯ 7 ಮಾತುಗಳನ್ನು ಪ್ರತಿದಿನ ನಾವು ಧ್ಯಾನಿಸಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ಆ ಪ್ರೀತಿ, ಕ್ಷಮಿಸುವ ಗುಣ, ತ್ಯಾಗ, ಬಲಿದಾನ ಎಲ್ಲವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಅದರ ಪ್ರಕಾರ ಜೀವಿಸಬೇಕು.
ಅದರ ಪ್ರಕಾರವಾಗಿ ಜೀವಿಸಿ ಕರ್ತನಿಗೆ ಮಹಿಮೆ ತರಬೇಕೇ ಹೊರತು ಬರೀ ಗುಡ್ ಫ್ರೈಡೇ ವರ್ಷದಲ್ಲಿ ಒಂದು ಸಲ ಬರ್ತಾ ಇದೆ, ಗುಡ್ ಫ್ರೈಡೇ ಮಾಡ್ತಾ ಇದ್ದೇವೆ, ಇವತ್ತು 7 ಮಾತುಗಳನ್ನು ಧ್ಯಾನಿಸ್ತೇವೆ, ನಂತರ ಈಸ್ಟರ್ ಬರ್ತದೆ, ಪುನರುತ್ಥಾನ ದಿನ ಬರ್ತದೆ, ಪುನರುತ್ಥಾನದಲ್ಲಿ ನಾವು ಇಷ್ಟ ಬಂದಾಗ ಯೇಸು ಸ್ವಾಮಿ ಎದ್ದು ಬಿಟ್ರು ಅಂತ ಹೇಳಿ ಅನೇಕರು ಈ 40 ದಿವಸಗಳಲ್ಲಿ ನೋಡುವುದಾದರೆ ಲೆಂಟ್ ಎಂಬುದಾಗಿ ಆಚರಿಸ್ತಾರೆ. ಈ ಲೆಂಟ್ ಡೇಸ್ಗಳಲ್ಲಿ ಕೆಲವರು ನಾನ್ ವೆಜ್ಗಳನ್ನು ತಿನ್ನೋದಿಲ್ಲ, ಹಾಗೆ ಧೂಮಪಾನಗಳನ್ನು ಹಾಗೆ ಮದ್ಯಪಾನಗಳನ್ನು ಮಾಡೋದಿಲ್ಲ. ಆದರೆ ಈ 40 ದಿವಸ ಆದಮೇಲೆ ಅವರ ಜೀವಿತ ಹೇಗಿರ್ತದೆ ಅಂದರೆ ಯಾವುದಕ್ಕೂ ಬೇಡವಾದಂತಹ ಹೀನಾಯವಾದ ಸ್ಥಿತಿಯಲ್ಲಿ ಅನೇಕರು ಹಾದು ಹೋಗ್ತಾರೆ. ಇದೆಲ್ಲ ಯೇಸು ಸ್ವಾಮಿಗೆ ಬೇಕಾಗಿರೋದು. ನಿಮ್ಮ ಜೀವಮಾನ ಕಾಲದಲ್ಲಿ ರಕ್ಷಣೆ ಹೊಂದಿದ ನಂತರ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಕರ್ತನೊಂದಿಗೆ ನಡೆಯಬೇಕು. ಅದನ್ನು ಮಾತ್ರ ಯೇಸು ಸ್ವಾಮಿ ನನ್ನಿಂದ ನಿಮ್ಮಿಂದ ಬಯಸುವ ಆತನಾಗಿದ್ದಾನೆ ಹೊರತು ಈ ಆಚರಣೆಗಳನ್ನು ಎಲ್ಲೂ ಬೈಬಲ್ ಎನ್ಕರೇಜ್ ಮಾಡೋದೇ ಇಲ್ಲ. ದಯಮಾಡಿ ಈ 7 ಮಾತುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ಮನುಷ್ಯನ ಪಾಪಕ್ಕೋಸ್ಕರ ಬಲಿಯಾದ ಯೇಸು ಸ್ವಾಮಿಗೆ ನಮ್ಮ ಜೀವಿತನ ಒಪ್ಪಿಸಿಕೊಟ್ಟು ಆತನಿಗೆ ವಿಧೇಯತೆ ತೋರಿಸೋಣ, ಆತನ ಮಾತನ್ನು ಕೇಳೋಣ. ಆಗ ಮಾತ್ರವೇ ನಾವು ಆತನನ್ನು ಪ್ರೀತಿಸಲಿಕ್ಕೆ ಸಾಧ್ಯ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಯಾರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೋ ಅವರು ಮಾತ್ರ ನನ್ನನ್ನು ಪ್ರೀತಿಸ್ತಾರೆ, ಆಜ್ಞೆಗಳನ್ನು ಕೈಗೊಂಡು ನಡೆಯದವರು ನನ್ನನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವ ಕೇಳುವಂಥದ್ದಾಗಿದೆ. ಈ ಒಂದು ಶುಭ ಶುಕ್ರವಾರ ನಮಗೆ ತಿಳಿಸುವಂಥದ್ದೇನೆಂದರೆ, ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ಗಳಿಗೆಯಲ್ಲೂ ಆ ಬಲಿದಾನಕ್ಕೆ, ಆ ಒಂದು ತ್ಯಾಗಕ್ಕೆ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿದ್ದು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ಹೇಗೆ ಯೇಸು ಸ್ವಾಮಿ ಮರಣವನ್ನು ಹೊಂದಿ ಮತ್ತೆ ಪುನರುತ್ಥಾನಗೊಂಡನು, ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ ಪಾಪದ ಪಾಲಿಗೆ ಸತ್ತು ಇವತ್ತು ಈ ಶುಭ ಶುಕ್ರವಾರ ನಮಗೆ ತಿಳಿಸುವುದೇನೆಂದರೆ, ನಮ್ಮ ಪಾಪದ ಪಾಲಿಗೆ ನಾವು ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿರಬೇಕು. ಇನ್ನು ಬದುಕುವುದು ನಾವಲ್ಲ, ಇನ್ನು ಇರುವುದು ನಾವಲ್ಲ, ಇನ್ನು ನಮ್ಮಲ್ಲಿ ಇರುವಂಥವನು ಯಾರಾಗಿದ್ದಾನೆ ಅಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಸೊ ಈ ಆತ್ಮೀಯ ಸಂದೇಶವನ್ನು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದನ್ನು ಆಚರಣೆ ಮಾಡದೆ ಅನುಸರಿಸಿರಿ. ಬರೀ ಈ ದಿನದಲ್ಲಿ ಮಾತ್ರ ಅಲ್ಲ, ನಮ್ಮ ಪಾಸ್ಟರ್ ಅವರು ಯಾವಾಗಲೂ ನಮಗೊಂದು ವಿಷಯವನ್ನು ಹೇಳ್ತಾ ಇದ್ರು, ಪ್ರತಿ ಶುಕ್ರವಾರ ನಮಗೆ ಗುಡ್ ಫ್ರೈಡೇನೇ, ಪ್ರತಿ ಭಾನುವಾರ ನಮಗೆ ಪುನರುತ್ಥಾನ ದಿನವೇ ಆಗಿದೆ ಎಂಬುದಾಗಿ. ಸೊ ಹಾಗಾಗಿ ನಮ್ಮ ಪ್ರತಿನಿತ್ಯ ಆತನ ಪ್ರಾಣತ್ಯಾಗ, ಆತನ ಶ್ರಮೆ, ಆತನ ಬಲಿದಾನವನ್ನು ನಾವು ನೆನೆಸಿಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅನುಸರಿಸೋಣ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಈ ದಿನದಲ್ಲಿ ಗುಡ್ ಫ್ರೈಡೇ ಎಂಬುದಾಗಿ ಏನೆಂಬುದಾಗಿ ತಿಳ್ಕೊಂಡಿದ್ದೇವೆ, ಅದು ಆಚರಣೆಗೆ ಮಾತ್ರ ಸೀಮಿತವಾಗದೆ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.